ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಬಂಧನ ಆಗಿದೆ. ಬಿಕ್ಲು ಶಿವು ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರು ಕೆಆರ್ಪುರಂನ ಬಿಜೆಪಿ ಶಾಸಕರು, ಮಾಜಿ ಸಚಿವರು ಬಿಕ್ಲು ಶಿವು ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೇಲ್ ಅರ್ಜಿ ಸಲ್ಲಿಕೆ ಆಗಿತ್ತು, ಅಲ್ಲೂ ವಜಾ ಆಗಿತ್ತು. ಬೇಲ್ ರದ್ದಾಗುತ್ತಿದ್ದಂತೆ, ಅವಾಗ ಈ ಹಿಂದೆ ಜಾಮೀನು ಅರ್ಜಿ ವಜಾ ಆಗಿತ್ತು, ಅವತ್ತಿನಿಂದ ತಲೆ ಮರೆಸ್ಕೊಂಡಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗಿತ್ತು, ಆದರೆ ಅಲ್ಲೂ ಕೂಡ ಅರ್ಜಿ ತಿರಸ್ಕಾರಗೊಳ್ಳುತ್ತೆ. ನೀವು ಕೆಳ ಹಂತದ ಕೋರ್ಟ್ನಲ್ಲೇ ಇತ್ಯರ್ಥವನ್ನು ಮಾಡಿಕೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ತಿರಸ್ಕಾರವನ್ನು ಮಾಡ್ತಾರೆ. ಇದರ ಬೆನ್ನಲ್ಲೇ ಏರ್ಪೋರ್ಟ್ಗೆ ಬರ್ತಾರೆ. ACP ಹರ್ಷ ಅವರು ಇವತ್ತು ಬೈರತಿ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ, ಅಂದರೆ ವಶಕ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ CID ಅವರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಪ್ರಕರಣವನ್ನು CID ಕೊಟ್ಟಿತ್ತು ಸರ್ಕಾರ ತನಿಖೆಯನ್ನು ನಡೆಸೋದಕ್ಕೆ. ಸೊ ಈಗ ಶಾಸಕ ಬೈರತಿ ಬಸವರಾಜ್ ಅವರನ್ನು CID ಕಚೇರಿ ಹತ್ರ ಕರ್ಕೊಂಡ್ಬರ್ತಿದ್ದಾರೆ ಪೊಲೀಸರು. ದೇವನಹಳ್ಳಿ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ನೇರವಾಗಿ CID ಕರ್ಕೊಂಡ್ಬರ್ತಾರ ಅಥವಾ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿ ಆ ಬಳಿಕ ಕರ್ಕೊಂಡ್ಬರ್ತಾರ ಅನ್ನೋದು ಕುತೂಹಲ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನೇರವಾಗಿ CID ಕಚೇರಿ ಕರ್ಕೊಂಡ್ಬರ್ತಾರ ಅಥವಾ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಕರ್ಕೊಂಡ್ಬರ್ತಾರ? ನಡೆಸಿ ನಂತರ CID ಕಚೇರಿಗೆ ಕರೆತರುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದುವರಿಯುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರು ಟ್ರಾವೆಲ್ ಮಾಡಿರುವಂತಹ ಕಾರಣದಿಂದಾಗಿ ಪರ್ಟಿಕ್ಯುಲರ್ ಅದಕ್ಕಾದ್ರೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆ CID ಅಧಿಕಾರಿಗಳು ಮೊದಲು ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಿ ನಂತರ ಒಂದು CID ಕಚೇರಿಗೆ ತಂದು ನಂತರದ ಒಂದು ನಾಳೆ ಬೆಳಗ್ಗೆಯಿಂದ ಒಂದು ಪ್ರೊಸೀಜರ್ ಅಂದ್ರೆ ಈ ವಿಚಾರಣಾ ಪ್ರಶ್ನೆಗಳನ್ನ ಮಾಡುವಂತಹ ಒಂದು ಪ್ರೊಸೀಜರ್ ಏನಿದೆ ಅದು ಕೂಡ ನಾಳೆ ಬೆಳಗ್ಗಿಂದ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಅವಧಿಯಲ್ಲಿ ಅಂದ್ರೆ 24 ಗಂಟೆಯ ಅವಧಿಯಲ್ಲಿ ಅವರು ತಮ್ಮದೇ ಬೇಕಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಮತ್ತೆ ಎನ್ಕ್ವೈರಿಗಳನ್ನ ಮಾಡಬಹುದಾಗಿದೆ. ನಂತರ ಕಸ್ಟಡಿಗೆ ಪಡೆದು ನಂತರ ನಿರಂತರವಾಗಿ ಎನ್ಕ್ವೈರಿಗಳನ್ನ ಮಾಡುವಂತಹ ಕೆಲಸಗಳು ಕೂಡ ಮಾಡ್ತಾರೆ. ಜೊತೆಗೆ ಅವರ ಫೋನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಫೋನ್ನಲ್ಲಿ ಇಂಟ್ರಾಕ್ಷನ್ ಅಂದ್ರೆ ಯಾರಿಗೆ ಜಗದೀಶ್ ಮತ್ತೆ ಇವರಿಗೆ ಇದ್ದಂತಹ ಒಂದಷ್ಟು ಫೋನ್ ಕಾಂಟ್ಯಾಕ್ಟ್ಗಳಾಗಿರಬಹುದು ಮತ್ತು ಅದರ CDR ರಿಪೋರ್ಟ್ಗಳಾಗಿರಬಹುದು ಮತ್ತೆ ವಾಟ್ಸಪ್ ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾರೆ. ಯಾಕಂದ್ರೆ ಬಹುತೇಕ ಫೋನ್ನಲ್ಲಿಯೇ ಈಗ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿರುವಂತಹ ಸಾಧ್ಯತೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ಗಳು ಕೂಡ ಇದೆ. ಅಥವಾ ಬೇರೆ ಫೋನ್ಗಳನ್ನ ಉಪಯೋಗ ಮಾಡ್ತಾ ಇದ್ರ ಅದರ ಡೀಟೇಲ್ಸ್ ಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಅಂದ್ರೆ ಪರ್ಟಿಕ್ಯುಲರ್ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬಿಕ್ಲು ಜಗದೀಶ್ಗೆ ಯಾವ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದ್ರ ಮೇಲೆ ಈಗ ಅವರ ಒಂದು ವಿಚಾರಣೆ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತ ಹೇಳ್ಬೋದು. ಬಿಕ್ಲು ಶಿವ ಮೂಲಗಳ ಪ್ರಕಾರ ಅಂದ್ರೆ ಜಗದೀಶ್ ಏನಿದ್ದಾನೆ ಆತ ಬಹುತೇಕ ಬೈರತಿ ಬಸವರಾಜ್ ಅವರ ವಿರುದ್ಧವಾದಂತಹ ಒಂದಷ್ಟು ಹೇಳಿಕೆಗಳನ್ನ ಅಂದ್ರೆ ಅವರ ಇರುವಿಕೆಯ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಬಹು ಮುಖ್ಯವಾಗಿ ಆ ಆಡಿಯೋ ಏನಿದೆ ಆ ಆಡಿಯೋಗಳ CID ಅಧಿಕಾರಿಗಳು ತಮ್ಮ ಒಂದು ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ಕೂಡ ಅನಲೈಸ್ ಮಾಡು ಅಂದ್ರೆ ಅವರನ್ನ ಪ್ರಶ್ನಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಇವರ ವಾಯ್ಸ್ ಸ್ಯಾಂಪಲ್ಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಆ ವಾಯ್ಸ್ ಸ್ಯಾಂಪಲ್ಗಳು ಮತ್ತೆ ಸಿಕ್ಕಿರುವಂತಹ ಆಡಿಯೋಗಳನ್ನ FSLಗೆ ಕಳಿಸಿ ಅದನ್ನ ಮ್ಯಾಚ್ ಮಾಡುವಂಥದ್ದು ಅದ್ರ ಎಷ್ಟು ಸಾಮ್ಯತೆ ಇದೆ, ಇದು ಇವರೇ ಒಂದು ಮಾತನಾಡಿದ್ದ ಅಥವಾ ಬೇರೆ ರೀತಿಯಾದಂತಹ ನಿಟ್ಟಿನಲ್ಲಿ ಕೂಡ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ನಾಗೇಂದ್ರ ಬಾಬು. ಈಗ ಸದ್ಯದ ಮಟ್ಟಿಗೆ ಈ ಎಲ್ಲಾ ಪ್ರೋಸೆಸ್ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಇಲ್ಲಿ ಬಂಧನವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಅಂದ್ರೆ ನೋಡಬಹುದಾಗಿದೆ ಇಲ್ಲಿ CID ಕಚೇರಿ ಮುಂದೆ ಸಾಕಷ್ಟು ಭದ್ರತೆಯನ್ನ ಇರುವಂತಹ ಒಂದು ಕಾರಣದಿಂದಾಗಿ ಹೆಚ್ಚಿನ ಒಂದು ಪೊಲೀಸ್ ಪಡೆಗಳನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಅಂದ್ರೆ ಬಹುತೇಕ ಈ ಒಂದು ಜಾಗಕ್ಕೆ ವಿಶೇಷವಾದಂತಹ ಒಂದು ಭದ್ರತೆ ಮತ್ತೆ ಅವರ ಒಂದು ಕುಟುಂಬಗಳಾಗಿರಬಹುದು ಮತ್ತೆ ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇವತ್ತೇ ಬಂಧನ ಪ್ರಕ್ರಿಯೆಯನ್ನ CIDನವರು ಮುಗಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂಧನದ ಬಳಿಕ 24 ಗಂಟೆ ಅವರಿಗೆ ಕಾಲಾವಕಾಶ ಇರುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ. ಹಾಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಕೊಳ್ತಾರೆ. ಕಸ್ಟಡಿಗೆ ಕೇಳ್ತಾರಂತೆ CID ಅವರು, ಕೇಳುವ ಸಾಧ್ಯತೆ ಇದೆ ಅಂತ ಮನವಿ ಮಾಡ್ಕೊಳ್ತಾರೆ. 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಅವರು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಈಗ ಇವತ್ತೇ ಬಂಧನದ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು ಒಂದು ಕಡೆ. ಆದರೆ
ಮತ್ತೊಂದು ಕಡೆ 24 ಗಂಟೆ ಕಾಲ ಅವರಿಗೆ ಅವಕಾಶ ಇರುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ. ಅಲ್ಲಿಯವರೆಗೂ ಕೂಡ ಕಾದು ಆ ಬಳಿಕ ಅವರನ್ನು ಭೈರತಿ ಬಸವರಾಜ್ ಅವರನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಭಿಷೇಕ್. ಇವತ್ತೇ ಬಂಧನದ ಪ್ರಕ್ರಿಯೆಗಳು ಮುಗಿಸ್ತಾರೆ CIDನವರು. ಆ ಬಗ್ಗೆ ಮಾಹಿತಿ ಕೊಡ್ತಾದ್ರೆ ಕೂಡ ಮಾತ್ರ ಬಹುತೇಕ ನ್ಯಾಯಾಂಗ ಅಂದ್ರೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮನೆಗೆ ಅವರನ್ನ ಸರೆಂಡರ್ ಹಾಜರುಪಡಿಸೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಓಪನ್ ಕೋರ್ಟ್ ನಲ್ಲಿ ಅವರನ್ನ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಅವಾಗ ಮನವರಿಕೆ ಮಾಡಬಹುದು ಅವರಿಂದ ಯಾವ ರೀತಿ ಈ ಒಬ್ಬ ಆರೋಪಿ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ಗಂಭೀರ ಪಾತ್ರವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಅವರಿಗೆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡಿ ನಂತರ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಕೋರ್ಟ್ಗಳು ಕೂಡ ಗಂಭೀರ ಪಾತ್ರವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಅವರಿಗೆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡಿ ನಂತರ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಕೋರ್ಟ್ಗಳು ಕೂಡ ರಿಜೆಕ್ಟ್ ಮಾಡಿದೆ, ಬೇಲ್ ರಿಜೆಕ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಟ್ ಆಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೂ ಕೂಡ ವಿಚಾರಣೆಯನ್ನ ಎದುರಿಸಬೇಕು. ಆರೋಪ ಬಂದಂತಹ ಸಂದರ್ಭದಲ್ಲಿ ಅದರ ಒಂದಷ್ಟು ಸಾಕ್ಷಿಗಳನ್ನ CID ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದನ್ನ ವಿಚಾರಣೆಗೆ ನೀವು ನೋಡ್ಕೊಳ್ಳೇಬೇಕು. ಅಂದ್ರೆ ನಿರ್ದೇಶನವನ್ನು ಕೊಟ್ಟಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಅಂದ್ರೆ 99% ಅವರಿಗೆ ಕಸ್ಟಡಿಗೆ ತೆಗೆದುಕೊಳ್ಳುವ ಅಂದ್ರೆ PC ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತು ಅದರ ಭಾಗವಾಗಿ ಏನೇನು ಎವಿಡೆನ್ಸ್ಗಳನ್ನು ಕಲೆ ಹಾಕಲಾಗಿದೆ ಅದರ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡುವಂತಹ ಮುಖಾಂತರ ಆರೋಪಿ ಎಷ್ಟು ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಆರೋಪಿಯ ಪಾತ್ರ ಎಷ್ಟು, ಆತನ ವಿರುದ್ಧ ಏನೇನಿದೆ, ಸಾಕ್ಷಿಗಳೇನಿದೆ, ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಇಲ್ಲಿಯವರೆಗೆ ಯಾಕೆ ವಿಚಾರಣೆಯನ್ನ ಮಾಡಲಾಗಿಲ್ಲ ಅದೆಲ್ಲದರ ರಿಮ್ಯಾಂಡ್ ಅಪ್ಲಿಕೇಶನ್ ಕೊಡುವಂತಹ ಮುಖಾಂತರ ಕೊಡಬೇಕಾಗುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ. ನಾವು ಸಾಕಷ್ಟು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ವಿ, ಅವರ ಮನೆಗೆ ಹೋಗಿ ಸರ್ಚ್ ಅನ್ನ ಮಾಡಿದ್ವಿ. ಆದರೆ ಅವರು ಆರೋಪಿ ಸ್ಥಾನದಲ್ಲಿರುವಂತಹ ಭೈರತಿ ಬಸವರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಮಾಡೋದಕ್ಕೆ ಅಂತ ಹೇಳಿ ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಸ್ಪಷ್ಟವಾಗಿ ಅವರ ವಿರುದ್ಧವಾಗಿ ಬರೆದೇ ಬರೀತಾರೆ ಕಾಮನ್ ಆಗಿ. ಹೀಗಾಗಿ ಕೋರ್ಟ್ ಇವರಿಗೆ PC ಕಸ್ಟಡಿಗೆ ಕೊಡುತ್ತೆ. ಅಂದ್ರೆ ಕಾನೂನು ಪ್ರಕ್ರಿಯೆಗಳನ್ನ ಉಲ್ಲಂಘನೆ ಮಾಡಬಾರದು ಅನ್ನುವಂತಹ ಒಂದು ಲೈನ್ ಏನಿದೆ. ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಭೈರತಿ ಬಂಧನದ ಬಳಿಕ ರಿಮ್ಯಾಂಡ್ ಅರ್ಜಿ ಸಲ್ಲಿಸೋದಕ್ಕೆ CID ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೋರ್ಟ್ಗೆ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸ್ತಾರೆ. ನೋಡಿ, ನಾಳೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ. ನಮಗೆ ತನಿಖೆಗೆ ಪೂರಕವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಹಾಗಾಗಿ ನಮಗೆ ಇಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತೇಳಿ ಅವರು ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಇದು ಪ್ರಕ್ರಿಯೆ. ಸೊ ಹಾಗಾಗಿ CID ಅವರು ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ಅಭಿಷೇಕ್ ಲೈನಲ್ಲಿ ಜಾಯ್ನ್ ಆಗಿದ್ರು, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಅಭಿಷೇಕ್, ಈಗ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ದಿನಗಳ ಕಾಲ ಇವರು ಕಸ್ಟಡಿಗೆ ಕೇಳಬಹುದು? ಸ್ಪಷ್ಟವಾಗಿ ಬರೆದಿರ್ತಾರೆ. ಅಂದ್ರೆ ಈ ರೀತಿಯಾಗಿ ವಿಚಾರಣೆಗೆ ಹಾಜರಾಗದೆ ತಡೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಲೈನ್ ಸಾಕು ನ್ಯಾಯಾಲಯ ಕಸ್ಟಡಿಗೆ ಕೊಡೋದಕ್ಕೆ. ಹೀಗಾಗಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಲ್ಲಿ ಹಂತವಾಗಿ ಏನೇನು ಆರೋಪಗಳಿದೆ, ಇವರ ವಿರುದ್ಧ ಏನೇನು ಸಾಕ್ಷಿಗಳಿದೆ, ಇವರ ವಿರುದ್ಧವಾಗಿ ಇರುವಂತಹ ಆಡಿಯೋ, ಇವರದ ಅಥವಾ ಜಗದೀಶ್ ಮತ್ತೆ ಇವರಿಗೆ ಇರುವಂತಹ ಒಂದು ಸಂಪರ್ಕ, ಒಡನಾಟ, ಅದೆಲ್ಲದರ ಡೀಟೇಲ್ಸ್ ಗಳನ್ನ ಅಂದ್ರೆ ಒಂದು ಲೈನ್ ಅಲ್ಲಿ ಅಂದ್ರೆ ಇವರು ಒಂದು ಪ್ರಕರಣಕ್ಕೆ ಅತಿಯಾಗಿ ಬೇಕಾದಂತಹ ಆರೋಪಿ ಅಂತ ಹೇಳಿ ಏನೇನು ಬರೀಬೇಕು ಅದೆಲ್ಲವನ್ನು ಕೂಡ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಅನ್ನು ಮಾಡಲಾಗುತ್ತೆ. ಈ ಅಪ್ಲಿಕೇಶನ್ ಅನ್ನು ನೋಡಿದ್ರೆ ಅದನ್ನೆಲ್ಲವೂ ಕೂಡ ವೆರಿಫಿಕೇಶನ್ ಮಾಡಿ ನಂತರ ಅವರಿಗೆ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಇದೆ. ಬಹುತೇಕ ಎಲ್ಲಾ ಪೊಲೀಸರು 14 ದಿನಗಳ ಕಾಲ ಕಸ್ಟಡಿ ಕೊಡ್ತಾರೆ ಮತ್ತು ಗಂಭೀರತದ ಮೇರೆಗೆ ಅವರಿಗೆ ಒಂದು ಕಸ್ಟಡಿಗೆ ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಅದೇ ರೀತಿಯಾಗಿ ಯಾವ ರೀತಿ ಈ ಒಂದು ಪ್ರಕರಣ ಗಂಭೀರತೆಯನ್ನು ಪಡೆದುಕೊಂಡಿದೆ ಅನ್ನುವಂತಹ ಒಂದು ಮನವರಿಕೆಯನ್ನು ಕೋರ್ಟ್ಗೆ ಮಾಡಿ ನಂತರ ಅವರು ಕಸ್ಟಡಿಗೆ ಎಷ್ಟು ದಿನಗಳ ಕಾಲ ಕೊಡ್ತಾರೋ ಅದನ್ನ ಪಡೆದು ತಮ್ಮ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತು ಘಟನಾ ಸ್ಥಳದಲ್ಲಿ ಅವರು ಇಲ್ಲದ ಕಾರಣದಿಂದಾಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳಾಗುತ್ತೆ ಅಂದ್ರೆ ಮರ್ಡರ್ ಪಡೆದು ತಮ್ಮ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತು ಘಟನಾ ಸ್ಥಳದಲ್ಲಿ ಅವರು ಇಲ್ಲದ ಕಾರಣದಿಂದಾಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಅಂತ ಏನು ಹೇಳಾಗುತ್ತೆ ಅಂದ್ರೆ ಮರ್ಡರ್ ಪಾರ್ಟ್ ಆಫ್ ಏನಿದೆ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾಡಲ್ಲ. ಆದರೆ ಇವರು ಎಲ್ಲಿ ಕೂತು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಏನಾದರೂ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ಹೋಗಿದ್ದಾರೆ, ಯಾವ ಸ್ಥಳದಲ್ಲಿ ಜಗ್ಗನನ್ನು ಮೀಟ್ ಮಾಡಿದ್ದಾರೆ, ಮತ್ತೆ ಯಾರ ಜೊತೆ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಎಲ್ಲಾದರೂ ಸಭೆಯನ್ನು ಮಾಡಿದ್ದಾರೆ
ಮಾಡೋದಕ್ಕೆ